ಚಕ್ರವರ್ತಿ ಸುಲಿಬೆಲೆ ಅವರೇ, ಹಿಂದೂ ಅಸ್ಮಿತೆಯನ್ನ ಜಾಗೃತಿಗೊಳಿಸೋ ಕಾರ್ಯವನ್ನ ಈ ರಾಮ ಜನ್ಮಭೂಮಿ ಅಂದೂ ಮಾಡಿದೆ ದಶಕಗಳ ಹಿಂದೆ, ಇಂದೂ ಕೂಡ ಮಾಡ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ. ಇಂತಹ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ, ನಾನು ಕೇವಲ ಭರತಖಂಡದ ಬಗ್ಗೆ ಮಾತನಾಡ್ತಿಲ್ಲ, ಜಾಗತಿಕ ಮಟ್ಟದಲ್ಲಿ ಹಿಂದುತ್ವ ಅನ್ನೋದಕ್ಕೊಂದು ಗಟ್ಟಿಯಾದ ಅಸ್ಮಿತೆ ಮೂಡ್ತಾ ಇರೋ ಈ ಸಂದರ್ಭದಲ್ಲೂ ಕೂಡ ಡಿವೈಡ್ ಪಾಲಿಟಿಕ್ಸ್. ಅಫ್ಕೋರ್ಸ್ ಕಾಂಗ್ರೆಸ್ಸು ಅಥವಾ ಈ ನಾಡಿನಲ್ಲಿ ಹಿಂದೂಗಳನ್ನು ಒಡೆಯುವಂಥ ಪ್ರಯತ್ನ ಅದು ಬ್ರಿಟಿಷರು ಶುರು ಮಾಡಿದರು. ಹಿಂದೂಗಳು ಮತ್ತು ಮುಸಲ್ಮಾನರನ್ನ ಸೆಪ್ರೇಟ್ ಮಾಡಬೇಕು ಅಂತ ಕಾಂಗ್ರೆಸ್ ಅದನ್ನು ತೆಗೆದುಕೊಂಡು ಜಾತಿಗಳ ಹೆಸರನ್ನು ಒಡೆಯೋ ಪ್ರಯತ್ನ ಮಾಡ್ತು, ಕಂಟಿನ್ಯೂ ಮಾಡುತ್ತೆ. ಬಟ್ ನೀವು ಹೇಳಿದ ಅಕ್ಷರಶಃ ಹೌದು. ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಒಂದು ಹಿಂದೂ ಅಸ್ಮಿತೆ ಜಾಗೃತವಾಗಿತ್ತಲ್ಲ. ನಾನು ಅರವಿಂದ್ ನೀಲಕಂಠನ್ ಓದ್ತಾ ಇದ್ದೆ, ಅವ್ರು ಹೇಳ್ತಾರೆ ಮುಲಾಯಂ ಸಿಂಗ್, ಇನ್ಫ್ಯಾಕ್ಟ್ ವಿ ಪಿ ಸಿಂಗ್ನ ಹೆಂಡತಿ ವಿ ಪಿ ಸಿಂಗ್ರ ಜೊತೆ ಜಗಳ ಆಡಿದ್ಲಂತೆ ಗೋಲಿಬಾರ್ ಆದಾಗ. ನೀವು ಹೆಂಗೆ ಗೋಲಿಬಾರ್ ಮಾಡಿದಿರಿ, ಯಾತಕ್ಕೆ ಮಾಡಿದಿರಿ, ಎಷ್ಟು ದೊಡ್ಡ ಜಗಳ ಅಂತಂದರೆ ಅದು ಸುದ್ದಿ ಆಗುವಷ್ಟರ ಮಟ್ಟಿಗೆ ಜಗಳ. ಇನ್ಫ್ಯಾಕ್ಟ್ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಪೊಲೀಸರ ಮೇಲೆ ಕೂಗಾಡುವಂತಿಲ್ಲ ನಾವು. ಅನೇಕ ಪೊಲೀಸರು ಪೂಜಾ ಪಾಠಕ್ಕೆ ರಾಮಚರಿತ ಮಾನಸ ಪಾರಾಯಣ ನಡೆಯುವಾಗ ಬಂದು ಕೂತ್ಕೊಳ್ತಿದ್ರಂತೆ ಅದನ್ನು ಕೇಳಲಿಕ್ಕೆ. ಕೊನೆಗೆ ಗೋಲಿಬಾರ್ ಆದ ನಂತರ ಗೋಲಿಬಾರ್ಗೆ ಅವರನ್ನ ತೆಗೆದು ಬೇರೆ ಜವಾನರನ್ನ ಕರ್ಕೊಂಡು ಬಂದು ಗೋಲಿಬಾರ್ ಮಾಡಿಸಬೇಕಾಯ್ತು ಮುಲಾಯಂ ಸಿಂಗ್ಗೆ. ಕೊನೆಗೆ ಗೋಲಿಬಾರ್ ಆದ ನಂತರ ಅದೇ ಮಹಿಳೆಯರು, ಪೊಲೀಸರ ಹೆಂಡತಿಯರು ಫೈಜಾಬಾದ್ನಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಅದರಲ್ಲಿ ಮುಲಾಯಂ ಸಿಂಗ್ ವಿರುದ್ಧ ಘೋಷಣೆ ಕೂಗಿರುವಂಥ ರೆಕಾರ್ಡ್ ಇದೆ. ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ರಾಮ ಮಂದಿರ ಅವತ್ತೂ ಉಪಯೋಗ ಆಗಿತ್ತು. ಇವತ್ತಿಗೂ ಕೂಡ ವಾಪಸ್ ನಾವು ನೋಡಿದರೆ ಗೊತ್ತಾಗುತ್ತೆ. ನಾನು ಕಳೆದ ಕೆಲವಾರು ದಿನಗಳಿಂದ ನೋಡ್ತಾ ಇದ್ದೀನಿ, ಗುಜರಾತ್ನಿಂದ 108 ಅಡಿ ಉದ್ದದ ಅಗರಬತ್ತಿ ಬರ್ತಾ ಇದೆ. ನೀವು ನೇಪಾಳದಿಂದ, ನೀವು ಹೇಳಿದಂತೆ ಗ್ಲೋಬಲಿ ನೇಪಾಳದಿಂದ ನಾವು ಹೆಣ್ಣಿನ ಕಡೆಯವರು ಅಂತ, ಸೀತೆಯ ಕಡೆಯವರು ರಾಮನ ಮಂದಿರಕ್ಕೆ ಗಿಫ್ಟ್ ಕಳಿಸ್ಕೊಡ್ತೀವಿ ಅಂತ, ಸೀತಾಮಾತೆಯ ಮಂದಿರ ಅಭಿವೃದ್ಧಿ ಆಗ್ತಾ ಇದೆ. ಸೊ ಅದನ್ನ ಇಲ್ಲಿ ಕಳಿಸ್ಕೊಡ್ತಿದ್ದಾರೆ. ಶ್ರೀಲಂಕಾದವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ, ಅನ್ನೋನ್ ಗಿಫ್ಟ್. ಅದು ಎಂತ ಗಿಫ್ಟ್ ಅಂತಂದ್ರೆ ಚೀನಾಕ್ಕೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ನಿಮ್ಮ ಸರ್ವೈಲೆನ್ಸ್ ಹಡಗುಗಳನ್ನ ಇನ್ಮೇಲೆ ನಾವು ಇಲ್ಲಿ ಬಿಡಲ್ಲ ಅಂತ. ನನಗನ್ಸೋದು ರಾಮ ಮಂದಿರದ ದೃಷ್ಟಿಯಿಂದ ಸಿಗಬಹುದಾಗಿರುವಂತ ದೊಡ್ಡ ಉಡುಗೊರೆ ಅಂತ. ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಜಗತ್ತಿನ ಮೂಲೆ ಮೂಲೆಯ ಜನ ಸಂಭ್ರಮಿಸುವಂತ ಹಂತಕ್ಕೆ ಬಂದಿದೆ. ಒಟ್ಟಲ್ಲಿ ಏನು ಹಿಂದುತ್ವ, ಡಿಸ್ಮ್ಯಾಂಟ್ಲಿಂಗ್ ದ ಗ್ಲೋಬಲ್ ಹಿಂದುತ್ವ ಅನ್ನುವಂಥ ಕ್ಯಾಂಪೇನ್ ನ ಹಾರ್ವರ್ಡ್ ಯೂನಿವರ್ಸಿಟಿಯ ನೇತೃತ್ವದಲ್ಲಿ ಇವರೆಲ್ಲರೂ ಮಾಡಿದ್ರು. ಯಾವುದನ್ನ ರಾಹುಲ್ ಗಾಂಧಿ ಹಿಂದೂಯಿಸಂ ವರ್ಸಸ್ ಹಿಂದುತ್ವ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ನೋ, ಐ ಥಿಂಕ್ ಅವೆಲ್ಲವೂ ವ್ಯಾನಿಶ್ ಆಗುವಂತ ಹಂತ ಬಂದಿದೆ. ಜಾತಿಗಳ ನಡುವೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದವರು ಇತ್ತು. ಎಲ್ಲ ಜಾತಿಯವರು ಒಂದಾಗಿ ರಾಮ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಅರ್ಚಕರು ಕೂಡ ಎಲ್ಲರೂ ಸೇರ್ಕೊಂಡಿದ್ದಾರೆ, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಎಲ್ಲರೂ ಇದ್ದಾರೆ. ಇವೆಲ್ಲ ನೋಡುವಾಗ ನನಗನ್ಸುತ್ತೆ ಹಿಂದೂ ಧರ್ಮದ ಪುನರುತ್ಥಾನದ ಕಾಲ ಇದು ಅಂತ ನನಗನ್ಸುತ್ತೆ. 2 ನಿಮಿಷ ಕೊಡ್ತೀನಿ ಮತ್ತು ಕೂಡ ಎಕ್ಸ್ಟ್ರಾ ಆಗಿ. ನಾನು ಒಂದು, ನೀವು 51 ಇಂಚಿನ ಬಾಲ ರಾಮನ ಬಗ್ಗೆ ಹೇಳಬೇಕು. ಆ್ಯಂಡ್ ಇನ್ನೊಂದು ನಿಮಿಷ ಅಶೋಕ್ ಸಿಂಘಲ್ ಅವರನ್ನು ಯಾವ ರೀತಿ? ಅಬ್ಸಲ್ಯೂಟ್ಲಿ, ನಂಗೆ ಬಹಳ ಖುಷಿ ಅನಿಸಿದ ಪ್ರಶ್ನೆ ಇದಕ್ಕೆ. ನಾನು ಇನ್ನೊಂದು ಆ್ಯಡ್ ಮಾಡ್ಕೊಳ್ತೀನಿ, RSS ಬಗ್ಗೆ ಒಂದು ನಿಮಿಷ ಮಾತಾಡಿಕ್ಕೆ ಬಿಡ್ಬೇಕು ನನಗೆ ಅಂತ. ಮೊದಲನೇದು, ರಾಮಲಲ್ಲ ಅಚಾನಕ್ ಆಗಿ ಬಂದಂಥ ವಿಗ್ರಹ ಅದು. ಅದ್ರ ಬಗ್ಗೆ ನಮಗೊಂದು ಹೆಮ್ಮೆ ಏನಿದೆ ಅಂತಂದ್ರೆ, ಅದು ಉದ್ಭವಿಸಿದ ಮೂರ್ತಿ ಅಂತ. ಆ ಮೂರ್ತಿ ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಅನೇಕರು ಹೇಳ್ತಾರೆ ಅಲ್ಲಿಗೆ ಹೋದವರೇ ಒಳಗೆ ತಗೊಂಡೋಗಿ ಅಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾರೆ. ಕೆಲವರು ಅದನ್ನ ಅದು ಅಲ್ಲಿಂದ ಉದ್ಭವಿಸಿದ್ದು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಒಂದು ಆ್ಯಡ್ ಮಾಡಬೇಕೇನು ಅಂತಂದ್ರೆ, ಆ ಮೂರ್ತಿಯಲ್ಲಿ ಕಂಡ ನಂತರ ಕರ್ನಾಟಕದ ಅವತ್ತಿನ ತುಂಬಾ ಶ್ರೇಷ್ಠ ಸಾಧುಗಳು ಮತ್ತು ಇವತ್ತಿಗೂ ಕೂಡ ನಾವು ಗೌರವಿಸುವಂತ ಪೇಜಾವರ ಶ್ರೀಗಳು ಬೆಳಗಿಂದ ಸಂಜೆವರೆಗೂ ಅಲ್ಲೇ ಕೂತು, ಎಲ್ಲಿವರೆಗೂ ನೀವು ಇದಕ್ಕೆ ಪೂಜೆ ಮಾಡಿಸ್ತೀನಿ ಅಂತ ಮಾತು ಕೊಡೋದಿಲ್ವೋ ಇಲ್ಲಿಂದ ನಾನು ಎದ್ದೋಗೋದಿಲ್ಲ ಅಂತ ಕೂತರು. ಹೀಗಾಗಿ ಆ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಅಗಾಧವಾದ ನಂಟು ಅಲ್ಲಿದೆ. ಹೀಗಾಗಿ ಪೇಜಾವರ ಶ್ರೀಗಳು ಅದನ್ನು ಮಾಡಿದ್ರು. ಇನ್ನು ಎರಡನೇದು, ಇಲ್ಲಿ ಒಟ್ಟಾರೆ ಈ ಕರಸೇವಕರ ಹೋರಾಟ ಇದೆಯಲ್ಲ, 2 ಹಂತದ್ದು. ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಮರ್ತು ಬಿಡ್ತೀವಿ. 19 ನಾವು ಗುಂಬಸ್ ಮೇಲೆ ಏರಿದೀವಿ, ಗುಂಬಸ್ ಮೇಲೆ ಏರಿ ಅಲ್ಲಿ ಧ್ವಜವನ್ನು ಸ್ಥಾಪಿಸಿದ್ದೀವಿ. ಅವತ್ತು ನಾನು ಈ ಮಸೀದಿಯ ಮೇಲೆ ಒಂದು ಪಕ್ಷಿ ಕೂಡ ಹಾರಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಮುಲಾಯಂ ಸಿಂಗ್ ಚಾಲೆಂಜ್ ಮಾಡಿದ್ರು. ಅಂಥದ್ರಲ್ಲಿ ನಮ್ಮ ಎಲ್ಲ ಕರಸೇವಕರು ಆ ಅಯೋಧ್ಯೆಗೆ ಹೋಗೋಕ್ಕಿಂತ ಮುಂಚಿನ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಕದ್ದು ಮುಚ್ಚಿ ಅಯೋಧ್ಯೆಗೆ ತಲುಪಿ ಏಕಾಕಿ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗಿ ರೋಡ್ ಮೇಲೆ ಕಾಣಿಸ್ಕೊಳ್ತಾರೆ. ಅಲ್ಲಿ ನಾವು ಮರ್ತಿರುವಂತ ಮತ್ತೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಉಮಾಭಾರತಿದು. ಉಮಾಭಾರತಿ ಹೇಳ್ತಾರೆ, ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ್ ವಹಿ ಬನಾಯೆಂಗೆ ಅನ್ನೋ ಘೋಷಣೆ ಕೂತ್ಕೊಂಡು ಒಂದು ದೊಡ್ಡ ಟೀಮ್ ಬರುತ್ತೆ. ಆ ಟೀಮಿನ ನೇತೃತ್ವದಲ್ಲಿ ಆ ನಂತರದ ಹೊತ್ತಿನಲ್ಲಿ ಅಶೋಕ್ ಸಿಂಘಾಲ್ರು ಮಾಡ್ತಾರೆ. ಈ ಕಾಯ್ಲಿಕ್ಕೆ ಅಂತ ಇದ್ದಂತ 5 ಲೇಯರ್ ಪೊಲೀಸ್ ಗ್ರೂಪ್ ಇರುತ್ತಲ್ಲ, ಅದರಲ್ಲಿ ಕೊನೆ ಲೇಯರ್ನವರು ಅಶೋಕ್ ಸಿಂಘಾಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರಿಗೆ ಹಣೆಗೆ ಏಟು ಬಿದ್ದು ರಕ್ತ ಸುರಿಲಿಕ್ಕೆ ಶುರುವಾಗುತ್ತೆ. ಅಶೋಕ್ ಸಿಂಘಾಲ್ರು ಲೀಡ್ ಮಾಡ್ತಿದ್ದವರು ಅಲ್ಲಿಂದ ಓಡ್ ಹೋಗಬೇಕು ಅಥವಾ ಕಾರ್ ಹತ್ತಿ ವಾಪಸ್ ಹೋಗಬೇಕು, ಬಿಕಾಸ್ ಹಿ ವಾಸ್ ಎ ಲೀಡರ್. ಬಟ್ ಅವ್ರು ಬಿದ್ದವ್ರು ಎದ್ದು ನಿಂತ್ಕೊಂಡು ಕೈ ಬೀಸಿ ಹೇಳ್ತಾರೆ, ನಾನು ಹೋಗಲ್ಲ, ನೀವೇನ್ ಮಾಡ್ತೀರಾ ಹೇಳಿ ಅಂತ.
ಅದು ಯಾವ ತರ ಹುಚ್ಚನ್ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಆ 5 ಲೇಯರ್ ಪೊಲೀಸರನ್ನ ಕಿತ್ತಾಕೊಂಡು ಅವ್ರನ್ನ ಭೇದಿಸ್ಕೊಂಡು ಹೋಗ್ತಾರೆ. ಕೊನೆಗಿರುವಂತ ಬ್ಯಾರಿಕೇಡ್ನ ನುಗ್ಗಬೇಕು, ಆಗ್ತಿಲ್ಲ. ಅಷ್ಟೊತ್ತಿಗೆ ಅಲ್ಲಿದ್ದ ಪೊಲೀಸರು ಎಲ್ಲರನ್ನು ಬಸ್ಸಿಗೆ ಹಾಕೊಂಡು ಹೋದ್ರೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಅರವಿಂದ್ ಬರೀತಾರೆ, ಅರವಿಂದ್ ನೀಲ್ಕಂಠನ್ ಇದನ್ನ. ಆವಾಗ ಅಲ್ಲೊಬ್ಬ ಸಾಧು ಅವ್ರನ್ನ ಬಸ್ಸಿಗೆ ಹಾಕೊಳ್ತಾರೆ. ಅವ್ರ ಪೂರ್ವಾಶ್ರಮದಲ್ಲಿ ಡ್ರೈವರ್ ಅಂತ ಗೊತ್ತಿರಲ್ಲ. ಅವ್ರು ಅಲ್ಲಿರುವಂತ ಪೊಲೀಸ್ ಜೀಪಿನ ಪೊಲೀಸ್ ವ್ಯಾನಿನ ಬಸ್ ಡ್ರೈವರ್ನ ಕೆಳಗೆ ಉರುಳಿಸಿ ಇವರೇ ಡ್ರೈವ್ ಮಾಡ್ಕೊಂಡು ಆ ಬ್ಯಾರಿಕೇಡ್ನ ಗುದ್ದುಕೊಂಡು ಒಳಗೆ ಹೋಗ್ತಾರೆ. ಆಗ ನುಗ್ಗುತ್ತಲ್ಲ ಇಡೀ ಸಮಾಜ. ಒಳಗೆ ಹೋಗಿ ಅದರ ಮೇಲೆ ಹತ್ತಿ ಅಲ್ಲಿ ಧ್ವಜವನ್ನು ಸ್ಥಾಪಿಸ್ತಾರೆ. ITBP-ನವರು ಅಂದ್ರೆ ಟಿಬೆಟಿಯನ್ ಫೋರ್ಸ್ ಏನಿದೆ ಆ ಬೆಟಾಲಿಯನ್ ಅವರು ಅವ್ರ ಮೇಲೆ ಗುಂಡಿನ ದಾಳಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಚದುರಿದಾಗ ಮೇಲೆ ಹತ್ತಾರೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಂದು ಮಂಗ, ಒಂದು ಕೋತಿ ಆ ಧ್ವಜವನ್ನು ಹಿಡ್ಕೊಂಡು ನಿಂತ್ಬಿಟ್ಟಿರುತ್ತೆ. ಎಷ್ಟು ಆಸ್ಥೆ, ಎಷ್ಟು ಭಕ್ತಿ ಇದೆ ಅಂತಂದ್ರೆ, ನಾನು ಹೇಳ್ತೀನಲ್ಲ, ಈ ಅಸ್ಮಿತೆ ವಿಶಿಷ್ಟವಾಗಿರುವಂಥದ್ದು. ಆ ಪೊಲೀಸರು ಕೋತಿಯನ್ನು ಓಡಿಸ್ಲಿಕ್ಕೆ ಹೋಗೋದಿಲ್ಲ. ಅದು ಎಲ್ಲಿವರೆಗೂ ಇರುತ್ತೋ ಅಲ್ಲೇ ಇರಲಿ ಅಂತ ಆ ಕೋತಿ ಧ್ವಜವನ್ನು ಬಿಟ್ಟು ಹೋದ ನಂತರ ಅಲ್ಲಿಂದ ಧ್ವಜವನ್ನು ತೆಗೆದು ಕೆಳಗಿಳ್ತಾರೆ. 90s ಆಗಿರುವಂಥದ್ದು ಇದು. 90ರ ಈ ಘಟನೆ ನಂತರ, ಆನಂತರ ಗೋಲಿಬಾರ್ ಆಗುತ್ತೆ, ಅವೆಲ್ಲ ಬೇರೆ ಪ್ರಶ್ನೆ. ಆನಂತರ 92ನಲ್ಲಿ ಗುಂಬಜ್ ಉರುಳಿಸಿದ್ದು ಅಂತ ಇದು. ಇನ್ನು ಮೂರನೇದು, ಪ್ರೇರಣೆ ನಿಮ್ಗೆ ಯಾರು ಅಂತ ನೀವು ಆಗ್ಲಿಂದ ಕೇಳ್ತಿದ್ದೀರಿ, ಯಾರು ಸರಿಯಾದ ಉತ್ತರ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ಪ್ರೇರಣೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಒಂದು ಗುಂಪು ಇದೆಯಲ್ಲ, ನೀವು ಹೆಂಗಾದರೂ ಕರ್ಕೊಳ್ಳಿ ಅದನ್ನು. ಅದೊಂಥರ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದೆ ಇರುವಂಥ ಸಂಘಟನೆ. ಇಂದಿರಾ ಗಾಂಧಿ ಹೇಳ್ತಿದ್ಲು, ನಾನು ನಿಮ್ಮ ಕ್ಯಾಂಪೇನಿಗೆ ಸೋಲಲ್ಲ, ಆದರೆ ಇವರು ವಿಸ್ಪರಿಂಗ್ ಕ್ಯಾಂಪೇನಿಗೆ ಸೋತೋಗ್ತೀನಿ ನಾನು ಅಂತ. ಎಷ್ಟು ಸೈಲೆಂಟಾಗಿ ವಿಸ್ಪರ್ ಮಾಡುತ್ತೆ ಅಂತಂದರೆ, ಆ ವಿಸ್ಪರಿಂಗ್ ಕ್ಯಾಂಪೇನಿಂಗಲ್ಲೇ ಏನು ಬೇಕಿದ್ರೂ ಆಗ್ಬೋದು ಅಂತ. ಇವತ್ತು ಕಾಂಗ್ರೆಸ್ಸು BJPಯ ನಾಯಕರಿಗೆ ಹೆದರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸಂಘಕ್ಕೆ ಹೆದರುತ್ತೆ. ಇವತ್ತು ಇಡೀ ಜಗತ್ತು ಸಂಘಕ್ಕೆ ಹೆದರುತ್ತೆ. ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಹಿಂದುತ್ವ ಅಂತ ಅವ್ರು ಕರಿಬೇಕಾದಾಗ ಅದರ ಕವರ್ ಫೋಟೋ ಏನು ಅಂತಂದ್ರೆ ಸಂಘದ ಕರಸೇವಕನ್ನ ತೆಗೆದು ಬಿಸಾಕೋದೆ ಅವರ ಕವರ್ ಫೋಟೋ ಅಂತ. ಎಲ್ಲಿವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಬಲವಾಗಿ ನಿಂತಿರ್ತಾನೋ ಅಲ್ಲಿವರೆಗೂ ಹಿಂದುತ್ವ ಬಲವಾಗಿರುತ್ತೆ ಅನ್ನುವಂತ ಕಲ್ಪನೆ ಇದೆ ಅಂತ. ಸೊ ಈ ಮೂರನ್ನು ನೋಡಿದಾಗ ನನಗನ್ಸುತ್ತೆ ಇಟ್ಸ್ ಅನ್ ಅಮೇಜಿಂಗ್ ಶೋ. ನಿಜ. ಇವತ್ತಿನ ಹಿಂದೂ ಅಸ್ಮಿತೆ 1925ನಲ್ಲಿ RSS ಪ್ರಾರಂಭ ಆದಾಗ ಡಾಕ್ಟರ್ ಜಿ ಮುಖಾಂತರ ಅದು ಪ್ರಾರಂಭ ಆಯಿತು. ಅದರ ಪರಿಣಾಮವೇ ಇವತ್ತಿನ ಒಂದಿದು. ಇನ್ನು 100 ವರ್ಷದಲ್ಲಿ ಇಡೀ ಜಗತ್ತಿನ ಆಳುವಂಥ ವಿಶ್ವಗುರು ಆಗುವ ಸಮಯ ಇದೆದಷ್ಟೇ. ಶ್ರೀರಾಮ ಅನ್ನೋ ಹೆಸರೇ ನಮ್ಮೆಲ್ಲರಿಗೂ ಪ್ರೇರಣೆ. ಶ್ರೀರಾಮಚಂದ್ರ, ಆತನ ಬದುಕು ನಮ್ಮ ಸಂಸ್ಕೃತಿಯ ಅಸ್ಮಿತೆ. ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಆ ರಾಮ ಮಂದಿರ ಇಡೀ ಭರತ ಖಂಡದ ಸಂಭ್ರಮ. ಅಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲ, ಸಾವಿರಾರು ಮಂದಿ ಹರಿಸಿದ ನೆತ್ತರಿನ ಪರಿಶ್ರಮದ ಫಲ. ಆ ಫಲವನ್ನ ಈ ಕ್ಷುಲ್ಲಕ ರಾಜಕಾರಣದ, ಈ ಕ್ಷುಲ್ಲಕ ಐಡಿಯಾಲಜಿಯ ಫೈಟ್ನಿಂದ ವ್ಯರ್ಥ ಮಾಡೋದು ಬೇಡ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ತುಂಬ ಹೃದಯದ ಧನ್ಯವಾದ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೋಲೋ ಶ್ರೀರಾಮಚಂದ್ರ ಕೇ ಜೈ ಶ್ರೀರಾಮ್.